ವೀಕ್ಷಕ ನಮಸ್ಕಾರ. ಈ ದಿನ ಏನು ಶ್ರೀ ಏಕದಂತ ಗೆಳೆಯರ ಬಳಗ ಹಾಗೂ ಗ್ರೀನ್ ಆ್ಯಂಡ್ ಲಯನ್ಸ್ ಸಂಸ್ಥೆಯಿಂದ ಆರೋಗ್ಯ ಶಿಬಿರ ಹಾಗೂ ಜೊತೆಗೆ ರಕ್ತದಾನ ಶಿಬಿರ ಅಂತ ಕೂಡ ನಾವು ಹೇಳ್ಬೋದು. BP ಶುಗರೆಲ್ಲ ಟೆಸ್ಟ್ ಮಾಡ್ತಾರೆ, ಜೊತೆಗೆ ರಕ್ತದಾನ ಶಿಬಿರ ಕೂಡ ಆಯೋಜನೆ ಮಾಡಿದ್ದಾರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಬನ್ನೂರು ಗ್ರೀನ್ ಆ್ಯಂಡ್ ಸಂಸ್ಥೆ. ಇಲ್ಲಿ ಏಕದಂತ ಯೋಗ ಗೆಳೆಯರ ಬಳಗದವರು ಒಂದಷ್ಟು ಯುವಕರು ಎಲ್ಲರೂ ಕೂಡ ರಕ್ತದಾನ ಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಇವತ್ತು ನಮ್ಮ ಲಯನ್ಸ್ ಬ್ಲಡ್ ಜೀವಾಧಾರ ಸಂಸ್ಥೆ ಇಡೀ ರಾಜ್ಯದಲ್ಲಿ ಹೆಸರು ಆಗಿರುವಂಥದ್ದು ಜೀವಾಧಾರ ಸಂಸ್ಥೆ ಇದು. ಹಾಗಾಗಿ ಅವರ ಮುಖ್ಯಸ್ಥರು ಮತ್ತು ಅವರ ಎಲ್ಲ ತಂಡದವರು ಕೂಡ ಬಂದಿದ್ದಾರೆ. ಮುಖ್ಯವಾಗಿ ಏಕದಂತ ಗೆಳೆಯರ ಬಳಗ ಎಲ್ಲ ಹುಡುಗರು ಕೂಡ ಇವತ್ತು ರಕ್ತದಾನ ಶಿಬಿರನ ಆಯೋಜನೆ ಮಾಡಿರೋದು. ಸಹಯೋಗ ಬಂದು ಬನ್ನೂರು ಗ್ರೀನ್ಲ್ಯಾಂಡ್ ಸಂಸ್ಥೆ, ಲಯನ್ಸ್ ಸಂಸ್ಥೆ ತಾವಿಲ್ಲಿ ನೋಡ್ತಾ ಇದ್ದೀರಾ. ಜೀವಾಧಾರ ಸಂಸ್ಥೆ ಅಂದರೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಹೆಸರಿದೆ, ಹಾಗೆಯೇ ಒಳ್ಳೆಯ ಸರ್ವಿಸ್ ಆ್ಯಕ್ಟಿವಿಟಿಗಳಿದೆ. ಬನ್ನೂರಿನ ಗ್ರೀನ್ಲ್ಯಾಂಡ್ ಸಂಸ್ಥೆಯ ನೂತನ ಅಧ್ಯಕ್ಷರಾದಂಥ ಅಶೋಕ್ ಅವರು ಕೂಡ ಈ ಒಂದು ಸಂಸ್ಥೆ ಅಧ್ಯಕ್ಷ ಇದ್ದಾರೆ. ಕಾರ್ಯದರ್ಶಿ ಖಜಾಂಚಿಗಳು ಕೂಡ ಇಲ್ಲಿ ಇದ್ದಾರೆ. ಎಲ್ಲ ಸದಸ್ಯರು ಕೂಡ ಇರೋದನ್ನು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಇವರ ಸಹಯೋಗದೊಂದಿಗೆ ಮಾಡುವಂಥ ಕಾರ್ಯಕ್ರಮ ಇದು. ಅಂದರೆ ಏಕದಂತ ಗೆಳೆಯರ ಬಳಗ ಮತ್ತು ಲಯನ್ಸ್ ಕ್ಲಬ್ ಆಫ್ ಬನ್ನೂರು ಗ್ರೀನ್ಲ್ಯಾಂಡ್ ಎರಡು ಸಹಯೋಗದೊಂದಿಗೆ ಮಾಡುವಂಥ ಒಂದು ಸಹಯೋಗದ ಇರುವಂಥ ಒಂದು ಬ್ಲಡ್ ಕಾರ್ಯಕ್ರಮ ಇಲ್ಲ. ಇದು ಯುವಕರಲ್ಲಿ ಅತಿ ಹೆಚ್ಚು ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆ. ಏಕೆಂದರೆ ಬ್ಲಡ್ ಕೊಡುವಂಥದ್ದು ಅದೊಂದು ಮಹಾದಾನ, ಇಡೀ ದೇಶದಲ್ಲಿ ಒಂದು ಮಹಾದಾನ ಇದು. ಹಾಗಾಗಿ ಇದನ್ನು ಆಯೋಜನೆ ಮಾಡಿರುವಂಥದ್ದು ತುಂಬ ಖುಷಿಯಾದಂಥ ವಿಚಾರ. ಇವರು 7ನೇ ತಾರೀಕು ಗಣಪತಿ ಕೂರಿಸಿ 15ನೇ ತಾರೀಕುವರೆಗೂ 1 ವಾರಗಳ ಕಾಲ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು. ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇದೆ ಇಲ್ಲೇ ಹಾಲೆಂಡ್ ಡೈರಿ ಮುಂಭಾಗದಲ್ಲಿರುವಂಥದ್ದು. ಹಾಗೆಯೇ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ವಿಶೇಷವಾಗಿ ಇವತ್ತು ರಕ್ತದಾನ ಮಹಾದಾನ ಅಂತ ನಾವು ನೋಡ್ಬೋದು. ನಿಜವೂ ಇಂಥ ಹುಡುಗರು ಬೇರೆಯವ್ರಿಗೆ ಪ್ರೇರೇಪಣೆ ಆಗಬೇಕು ಕೂಡ. ಯಾಕೆಂದರೆ ಕಾಲೇಜ್ಗಳಲ್ಲಿ ಇದು ಆಯೋಜನೆ ಜಾಸ್ತಿ ಆಗಬೇಕು. ಯಾಕೆಂದರೆ ಕಾಲೇಜ್ಗಳಲ್ಲಿ ಆಯೋಜನೆ ಜಾಸ್ತಿ ಆದರೆ ಇವತ್ತೇನು ಕೇವಲ ಒಂದು ಬ್ಲಡ್ ಕೊಡೋದಂದೇ ಅಂದಲ್ಲ, ಕೆಲವೊಂದು ಬ್ಲಡ್ಗಳು ಸಿಗೋಲ್ಲ, ಕೆಲವೊಂದು ರೇರ್ ಬ್ಲಡ್ಗಳು ಇರುತ್ತೆ, ಅದು ಸಿಗೋಲ್ಲ. ಇಲ್ಲೇ ಕೂಡ ಟೆಸ್ಟ್ ಕೂಡ ಮಾಡ್ತಾರೆ, ಯಾವ ಬ್ಲಡ್ಡು ಮತ್ತು BP ಶುಗರ್ ಕೂಡ ಟೆಸ್ಟ್ ಮಾಡ್ತಾರೆ. ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ಇವತ್ತು ಯುವಕರ ತಂಡ ಬ್ಲಡ್ ಕ್ಯಾಂಪ್ಗೆ ಆಯೋಜನೆ ಮಾಡಿಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ.